ಹಲೋ ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಭಾರತದಲ್ಲಿಯ ವಿದ್ಯುತ್ ವಲಯದ ವಿಭಜನೆಗೆ ಸಂಬಂಧಿಸಿದಂತೆ ವಿವರವನ್ನು ತಿಳಿದುಕೊಳ್ಳೋಣ. ಭಾರತವು ವಿಶ್ವದ 3ನೇ ಅತಿ ದೊಡ್ಡ ವಿದ್ಯುತ್ ಉತ್ಪಾದಕ ರಾಷ್ಟ್ರವಾಗಿದೆ. ಭಾರತದಲ್ಲಿ ಮಹಾರಾಷ್ಟ್ರ ರಾಜ್ಯವು ಪ್ರಮುಖ ವಿದ್ಯುತ್ ಉತ್ಪಾದಕ ರಾಜ್ಯವಾಗಿದೆ. 2016-17ರ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ವಿದ್ಯುತ್ ಶಕ್ತಿ ಮತ್ತು GDP ಸ್ಥಿತಿಸ್ಥಾಪಕತ್ವ ಅನುಪಾತವು 0.8 ಆಗಿದೆ. ವಿದ್ಯುತ್ ವಲಯದ ವಿಭಜನೆಯನ್ನು 3 ಪ್ರಕಾರವಾಗಿ ವಿಭಜಿಸಿದೆ. ಅವು ಉಷ್ಣಶಕ್ತಿ, ಜಲವಿದ್ಯುತ್ ಮತ್ತು ನವೀಕರಿಸಬಹುದಾದ ಶಕ್ತಿ. ಉಷ್ಣಶಕ್ತಿ 2025ರ ವೇಳೆಗೆ 240 ಗಿಗಾವ್ಯಾಟ್ ಒಟ್ಟು ಸ್ಥಾಪಿತ ಉಷ್ಣ ಶಕ್ತಿ ಸಾಮರ್ಥ್ಯ ಹೊಂದಿದ್ದು, ಇದು 50.5% ಅಥವಾ 55% ಆಗಿದೆ. ಅದೇ ರೀತಿ ಜಲವಿದ್ಯುತ್ 2025ರ ವರೆಗೆ ಭಾರತದ ಒಟ್ಟು ಸ್ಥಾಪಿತ ಜಲವಿದ್ಯುತ್ ಸಾಮರ್ಥ್ಯ ಸುಮಾರು 47.5 ಗಿಗಾವ್ಯಾಟ್ ಅಂದರೆ 9.9% ಅಥವಾ 10% ಆಗಿದೆ. ನವೀಕರಿಸಬಹುದಾದ ಶಕ್ತಿ ಭಾರತದ ಒಟ್ಟು ಸ್ಥಾಪಿತ ಶಕ್ತಿಯ 226.9 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನವಾಗಿದೆ. ಇದು 2025ರಲ್ಲಿ 184.6ರಿಂದ 192.5 ಗಿಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದ್ದು, ಇದು ಒಟ್ಟು 38.8% ಆಗಿದೆ. 2025ರ ಜೂನ್ ಹೊತ್ತಿಗೆ ಭಾರತದ ಒಟ್ಟು ವಿದ್ಯುತ್ ಸಾಮರ್ಥ್ಯ 476 ಗಿಗಾವ್ಯಾಟ್ ತಲುಪಿದೆ. ಇದು ಭಾರತದಲ್ಲಿಯ ವಿದ್ಯುತ್ ವಲಯದ ವಿಭಜನೆಗೆ ಸಂಬಂಧಿಸಿದ ವಿವರವಾಗಿದೆ. ಭಾರತದಲ್ಲಿ ವಿದ್ಯುತ್ ಕ್ಷೇತ್ರದ ಮಹತ್ವ. ಸಿಗ್ನಿಫಿಕೆನ್ಸ್ ಆಫ್ ಪವರ್ ಸೆಕ್ಟರ್ಸ್ ಇನ್ ಇಂಡಿಯಾ. ರಾಷ್ಟ್ರೀಯ ಗುರಿಗಳನ್ನು ಮತ್ತು ಅಂತಾರಾಷ್ಟ್ರೀಯ ಬದ್ಧತೆಯನ್ನು ಸಾಧಿಸುವಲ್ಲಿ ವಿಶೇಷವಾದ ಪಾತ್ರವನ್ನು ಭಾರತವು ವಹಿಸುತ್ತದೆ ಹಾಗೂ ಭಾರತದ ಜನರಿಗೆ ಶುದ್ಧ ಶಕ್ತಿ, ಗಾಳಿ ಮತ್ತು ನೀರನ್ನು ಪೂರೈಸುತ್ತದೆ. ರಾಷ್ಟ್ರದ ಅಭಿವೃದ್ಧಿ ಮಟ್ಟವನ್ನು ಅಳೆಯುವ ಸೂಚ್ಯಂಕವಾಗಿ ವಿದ್ಯುತ್ ಕ್ಷೇತ್ರ ಮಾನವರ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಹೆಚ್ಚುತ್ತಿರುವ ಬೇಡಿಕೆ, ಸರಕು ಮತ್ತು ಸೇವೆಗಳ ದಕ್ಷ ಮತ್ತು ಪರಿಣಾಮಕಾರಿ ಉತ್ಪಾದನೆಗಾಗಿ ಸ್ಥಾಪಿಸಲಾದ ಉತ್ಪಾದನಾ ಸಾಮರ್ಥ್ಯಕ್ಕೆ ಬೃಹತ್ ಸೇರ್ಪಡೆ ಅಗತ್ಯವಿದೆ. ಕೈಗಾರಿಕಾ ಮತ್ತು ಕೃಷಿ ಬೆಳವಣಿಗೆಯ ಬೆನ್ನೆಲುಬು ಆಗಿದ್ದು, ವಿದ್ಯುತ್ ಶಕ್ತಿಯು ವಾಣಿಜ್ಯ ಶಕ್ತಿಯ ಅನುಕೂಲಕರವಾಗಿದೆ. ಖಾಸಗಿ ವಲಯದ ಸಹಭಾಗಿತ್ವ. ಪ್ರಸ್ತುತ ಖಾಸಗಿ ಉಪಯುಕ್ತತೆಗಳು ದೇಶದ ವಿದ್ಯುತ್ ಸುಮಾರು 46% ಅನ್ನು ಉತ್ಪಾದಿಸುತ್ತಿವೆ. ನಂತರ ರಾಜ್ಯ ಉಪಯುಕ್ತತೆಗಳು 30% ಹಾಗೂ ಕೇಂದ್ರೀಯ ಉತ್ಪಾದನಾ ಉಪಯುಕ್ತತೆಗಳು 24% ಹೊಂದಿದೆ. ಉತ್ತಮ ಸಾಮರ್ಥ್ಯ. ಭಾರತವು ಭೌಗೋಳಿಕ ಪ್ರದೇಶದಲ್ಲಿನ ವಿಶಾಲತೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಉಪಸ್ಥಿತಿಯಿಂದಾಗಿ ಭಾರತೀಯ ವಿದ್ಯುತ್ ಕ್ಷೇತ್ರವು ವಿಶ್ವದಲ್ಲೇ ಅತ್ಯಂತ ವೈವಿಧ್ಯಮಯವಾಗಿದೆ. ದಕ್ಷತೆಯ ಪ್ರಾಮುಖ್ಯತೆ. ಇಂಧನ ದಕ್ಷತೆಯು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು, ಶಕ್ತಿಯ ಆಮದುಗಳ ಬೇಡಿಕೆಯನ್ನು ಕಡಿಮೆ ಮಾಡುವುದು ಮತ್ತು ಮನೆಯ ಹಾಗೂ ಆರ್ಥಿಕ ವ್ಯಾಪಕ ಮಟ್ಟದಲ್ಲಿ ನಮ್ಮ ವೆಚ್ಚಗಳನ್ನು ಕಡಿಮೆ ಮಾಡುವಂತಹ ವಿವಿಧ ಪ್ರಯೋಜನಗಳನ್ನು ತರುತ್ತದೆ. ಗ್ರಾಮೀಣ ಅಭಿವೃದ್ಧಿಗಾಗಿ. ಗ್ರಾಮೀಣ ಭಾರತಕ್ಕೆ ಸಮಂಜಸವಾದ ದರದಲ್ಲಿ ವಿದ್ಯುತ್ ಸರಬರಾಜು ಅದರ ಸಮಗ್ರ ಅಭಿವೃದ್ಧಿಗೆ ಅವಶ್ಯಕವಾಗಿದೆ. 2024-25ರ ಪ್ರಕಾರ ಜಾಗತಿಕವಾಗಿ ಭಾರತದ ವಿದ್ಯುತ್ ದತ್ತಾಂಶ ಮತ್ತು ಶ್ರೇಯಾಂಕಗಳು.
ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA ವರದಿಯ ಪ್ರಕಾರ ಜಾಗತಿಕವಾಗಿ ಭಾರತವು ವಿದ್ಯುತ್ ಉತ್ಪಾದನೆಯಲ್ಲಿ 3ನೇ ಅತಿದೊಡ್ಡ ದೇಶವಾಗಿದೆ. ಅದೇ ರೀತಿ ವಿದ್ಯುತ್ ಗ್ರಾಹಕದಲ್ಲಿಯೂ ಕೂಡ 3ನೇ ಅತಿ ದೊಡ್ಡ ದೇಶವಾಗಿದೆ. ಭಾರತವು ವಿದ್ಯುತ್ ಸ್ಥಾಪಿತ ಸಾಮರ್ಥ್ಯದಲ್ಲಿ 5ನೇ ಅತಿ ದೊಡ್ಡ ದೇಶವಾಗಿದೆ ಎಂದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯು ವರದಿ ನೀಡಿದೆ. ಪವನಶಕ್ತಿಯ ಉತ್ಪಾದನೆಯಲ್ಲಿ ಭಾರತವು 4ನೇ ಸ್ಥಾನವನ್ನು ಹೊಂದಿದ್ದು, ಸೌರಶಕ್ತಿ ಉತ್ಪಾದನೆಯಲ್ಲಿ 5ನೇ ಸ್ಥಾನವನ್ನು ಹೊಂದಿದೆ ಎಂದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ವರದಿ ನೀಡಿದೆ. ಭಾರತವು ಕಲ್ಲಿದ್ದಲು ಕೋಲ್ ಆಮದುದಾರನಾಗಿ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ. ಭಾರತವು ಜಾಗತಿಕ ಜನಸಂಖ್ಯೆಯ ಸುಮಾರು 17% 18% ಜನಸಂಖ್ಯೆಯನ್ನು ಹೊಂದಿದೆ. ಇದು 2023 ಅಂದಾಜಿನ ಪ್ರಕಾರ ಭಾರತದ ಜನಸಂಖ್ಯೆಯ ಸುಮಾರು 1.43 ಬಿಲಿಯನ್ ಹಾಗೂ ಜಾಗತಿಕ ಜನಸಂಖ್ಯೆಯ ಸುಮಾರು 8 ಬಿಲಿಯನ್ ಇದೆ. ಆದರೆ ಪ್ರಪಂಚದ ಶಕ್ತಿಯ ಉತ್ಪಾದನೆಯಲ್ಲಿ 6% 7% ಮಾತ್ರ ಉತ್ಪಾದಿಸುತ್ತದೆ. ಭಾರತವು 2025 ಜುಲೈ ಅಂದಾಜು ಪ್ರಕಾರ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯವು 490.06 ಗಿಗಾವ್ಯಾಟ್ ಆಗಿದೆ. ಭಾರತದ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದಲ್ಲಿ ಉಷ್ಣ ಶಕ್ತಿ ಅಂದರೆ ಥರ್ಮಲ್ ಪವರ್ ಭಾಗವು ಸುಮಾರು 50.52% ಅಂದರೆ ಇದು 248 ಗಿಗಾವ್ಯಾಟ್ ಆಗಿದೆ. ಇದರಲ್ಲಿ ಕಲ್ಲಿದ್ದಲು ಕೋಲ್ ಬೇಸ್ಡ್ 210 ಗಿಗಾವ್ಯಾಟ್ ಅಂದರೆ 80%ಗಿಂತ ಹೆಚ್ಚು, ಲಿಗ್ನೈಟ್ ಬೇಸ್ಡ್ 6.6 ಗಿಗಾವ್ಯಾಟ್. ಮುಖ್ಯವಾಗಿ ತಮಿಳುನಾಡು ಮತ್ತು ಗುಜರಾತ್ ಪ್ರದೇಶಗಳಲ್ಲಿ ಲಿಗ್ನೈಟ್ ಬೇಸ್ಡ್ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತಿದೆ. ಅದೇ ರೀತಿ ಗ್ಯಾಸ್ ಬೇಸ್ಡ್ ಅಂದರೆ ಅನಿಲ ವಿದ್ಯುತ್ ಉತ್ಪಾದನೆಯಲ್ಲಿ 25 ಗಿಗಾವ್ಯಾಟ್ ಹೊಂದಿದ್ದು, ಇದು ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹೆಚ್ಚಿನ ಗ್ಯಾಸ್ ಪ್ಲಾಂಟೇಷನ್ಗಳನ್ನು ಕಾಣಬಹುದು. ಡೀಸೆಲ್ ಆಯಿಲ್ ಬೇಸ್ಡ್ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತವು 0.5 ಗಿಗಾವ್ಯಾಟ್ ಇದ್ದು, ಇದು ತೀರಾ ಕಡಿಮೆ ಹೊಂದಿದೆ. ಭಾರತದಲ್ಲಿ ಉಷ್ಣ ಶಕ್ತಿಯನ್ನು ಕಲ್ಲಿದ್ದಲು, ಲಿಗ್ನೈಟ್, ಅನಿಲ ಮತ್ತು ಡೀಸೆಲ್ ಬೇಸ್ಡ್ ಉತ್ಪಾದಿಸಲಾಗುತ್ತಿದೆ. ಭಾರತದ ಉಷ್ಣ ಶಕ್ತಿಯ ಉತ್ಪಾದನೆಯು 50.52% 55% ಹೊಂದಿದೆ. ನವೀಕರಿಸಬಹುದಾದ ಶಕ್ತಿಗಳು ಇದು ಸೌರ, ಗಾಳಿ, ಜಲ ಇವು ನವೀಕರಿಸಬಹುದಾದ ಶಕ್ತಿಯಾಗಿದ್ದು, ಭಾರತವು 30% ನವೀಕರಿಸಬಹುದಾದ ಶಕ್ತಿಯನ್ನು ಹೊಂದಿದೆ. ಅದೇ ರೀತಿ ಅಣು ಶಕ್ತಿಯನ್ನು ಉತ್ಪಾದನೆಯಲ್ಲಿ 2% ಹೊಂದಿದೆ. ಇತರೆ ಮೂಲಗಳಿಂದ 13% ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತಿದೆ. ಭಾರತದ ಜಲವಿದ್ಯುತ್ ಒಟ್ಟು ಸ್ಥಾಪಿತ ಸಾಮರ್ಥ್ಯ 10.6% ಹೊಂದಿದೆ.